ನಾನು ನಿಮಗೆ ಇವಾಗ 12ನೇ ಶತಮಾನದ ಪುರಾತನ ಕಾಲದ್ದು ಒಂದು ದೇವಸ್ಥಾನ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಇದು ಎಲ್ಲಿದೆ ಅಂತಂದರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಬಾಚೇನಟ್ಟಿ ಕಲ್ಲೂರು ಅಂತ ಊರು. ಈಗೇನು ನಾನು ರೋಡ್ ತೋರಿಸಿದ್ನಲ್ಲ ಆ ರೋಡಿನ ಸ್ಟ್ರೈಟ್ ಹೋಗ್ತಾರೆ. ಇದೇ ಒಂದು ಕಲ್ಲೂರು ಆಂಜನೇಯ. ಇದು ದೇವಸ್ಥಾನದ ಹೆಸರು ಬಂದು ವರಪ್ರಸಾದ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 12ನೇ ಶತಮಾನದಲ್ಲಿ ವೀರಬಳ್ಳಾಳ ಆಳ್ವಿಕೆಯಲ್ಲಿ ಚೋಳರು ಕಟ್ಟಿರೋ ದೇವಸ್ಥಾನ. ಈ ದೇವ್ರ ಹೆಸರಲ್ಲೇ ಇರೋ ತರ ಇದು ಒಂದು ವರಪ್ರಸಾದ ಆಂಜನೇಯ ಅಂತ. ಏನೇ ನಮ್ದು ಕಷ್ಟ ಇರ್ಬೋದು, ನಾವು ಆಗುತ್ತೆ ಅಂತ ದೇವರ ಹತ್ರ ಪ್ರಶ್ನೆ ಕೇಳ್ಕೊಂಡು ಕುತ್ಕೊಂಡ್ರೆ ಅದು ಆಗುತ್ತೆ ಅಂತಂದ್ರೆ ಬಲಗಡೆ ಪ್ರಸಾದ ಕೊಡುತ್ತೆ, ಆಗಲ್ಲ ಅಂತಂದ್ರೆ ಎಡಗಡೆ ಪ್ರಸಾದ ಕೊಡುತ್ತೆ. ಇದು ಬಂದು ಸುಮಾರು 12ನೇ ಶತಮಾನದಿಂದ ಇದೆ. ಇದು ಚೋಳರು ಕಟ್ಟಿರೋ ದೇವಸ್ಥಾನ. ಇದು ದೇವಸ್ಥಾನ ಇದು ಇಷ್ಟೇ ಪ್ರಾಮುಖ್ಯತೆ ಹೊಂದಿದೆ. ಇಲ್ಲಿ ಏನಾದ್ರು ನಾವು ಅಂದ್ಕೊಂಡಿರೋದಾಗುತ್ತೆ ಅಂದರೆ ಹರಕೆ ಹೊತ್ಕೊಂಡು ಬೆಣ್ಣೆ ಅಲಂಕಾರ ಅಭಿಷೇಕ ಎಲ್ಲ ಮಾಡಿಸ್ತಾರೆ. ನೀವೆಲ್ಲರೂ ಬನ್ನಿ, ನಿಮ್ಮಲ್ಲಿ ಏನೇ ಬೇಡಿಕೆ ಇದ್ರೂ ಬಂದು ಇಲ್ಲಿ ದರ್ಶನ ಮಾಡಿ ನೀವು ಪ್ರಶ್ನೆ ಮುಖಾಂತರ ನಿಮ್ಮ ಪ್ರಸಾದವನ್ನು ತಗೊಳ್ಬೋದು. ಶನಿವಾರ ಭಾನುವಾರ ನವರಾತ್ರಿ ಹಾಗೂ ಶ್ರಾವಣದಲ್ಲಿ ವಿಶೇಷ ಪೂಜೆ ಇರುತ್ತೆ. ಮತ್ತು ಪ್ರಶ್ನೆ ಏನಾದರೂ ಕೇಳಬೇಕು ಅಂತಿರೋರು ಸೋಮವಾರದಿಂದ ಶುಕ್ರವಾರದೊಳಗಡೆ ಬಂದರೆ ನೀವು ಪ್ರಶ್ನೆ ಮಾತ್ರ ಕೇಳ್ಬೋದು. ಬನ್ನಿ ಇಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿ. ನಮಗೂ ಒಳ್ಳೆಯದಾಗಿದೆ. ನಮ್ಮ ಪರ್ಸ್ನಲ್ ಆಗಿ ನಾವು ಕೇಳಿರೋ ಪ್ರಶ್ನೆಗೆ ಬಲಗಡೆಯಿಂದ ಹೋಗ್ಬಿಟ್ಟು ಆ ಕೆಲಸನೂ ಕೂಡ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಇಲ್ಲಿ ಬರ್ತೀವಿ. ಇಲ್ಲಿನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲಿ ನಮ್ಮ ಕಲ್ಲೂರು ಆಂಜನೇಯ ಸ್ವಾಮಿ ಅಂತಕ್ಕಂಥ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು ಇಂದಿನಿಂದ ಪ್ರಸಾದ ಮೂಮೆಂಟು ಎಲ್ಲ ಭಾಗದಲ್ಲಿ ಪ್ರಸಾದಗಳು ನೀಡ್ತಾ ಇದ್ದೇವೆ. ಆ ಪ್ರಸಾದವನ್ನು ನೋಡಿ ಬಹಳ ಜನ ಮುಂದುವರೆದಿದ್ದಾರೆ. ಪೂರ್ವಿಕರ ಕಾಲದಿಂದಲೂ ಬಂದಿರತಕ್ಕಂಥ ಪದ್ಧತಿ ಮೇಲಾಗಿ ಅಭಿಷೇಕ ಉತ್ಸವ ವಗೈರೆಗಳೆಲ್ಲ ಪ್ರತಿ ತಿಂಗಳು ನಡೀತಾ ಇದ್ದಾರೆ. ಬೆಣ್ಣೆ ಅಲಂಕಾರ, ಮಾಮೂಲಿ ಸಾದಾ ಅಲಂಕಾರ, ಹೂವಿನ ಅಲಂಕಾರ, ವಿಶೇಷ ಪೂಜೆಗಳು ಅಥವಾ ಮಕ್ಕಳ ಸಂತಾನಕ್ಕಾಗಿರ್ತಕ್ಕಂಥದ್ದು ಮೊರೆ ಹಾಕತಕ್ಕಂತಹ ಶಾಸ್ತ್ರವನ್ನು ಮಾಡ್ತಾ ಇದ್ದೇವೆ. ಮೇಲಾಗಿ ಏನಾದರೂ ಗ್ರಹಮಾನಗಳ ವ್ಯತ್ಯಾಸ ಇದ್ದಾಗೆ ಅಂಥದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲಿ ಯಾಕೆ ಅಂತ ಸರ್ವರೋಗ ನಿವಾರಣೆ ಅಂತಕ್ಕಂಥ ಯಂತ್ರವನ್ನು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಭಾಗದಲ್ಲೂ ನಾವು ಅದನ್ನು ಇದು ಮಾಡಿ ಉಪಯೋಗಿಸ್ತಾ ಇದ್ದೀವಿ. ನಿತ್ಯಗಟ್ಟಲೆ ಪೂಜೆ 10 ಗಂಟೆಯಿಂದ 2 ಗಂಟೆ ತನಕ. ವಿಶೇಷ ಪೂಜೆಯಲ್ಲಿ ಬಹಳ ಪ್ರಖ್ಯಾತಿಯ ಜನಗಳು ಸೇರ್ತಾ ಅದ್ದೂರಿ ಆಗ್ತಾ ಇದೆ. ದೊಡ್ಡ ಹರಿಸೇವೆ ಅಂತ ಹೇಳಿ ಒಂದು ಹರಿಸೇವೆಯನ್ನು ಮಾಡ್ತಾ ಇದ್ದೇವೆ. ಹನುಮ ಜಯಂತಿ ಬಹಳ ವಿಶೇಷವಾದ್ದು. ಸುಮಾರು 5-6 ಸಾವಿರ ಜನಗಳು ಸೇರ್ತಾರೆ. ಅವರ ಇಷ್ಟದಾರ್ಥವನ್ನು ನೆರವೇರಿದ ಮೇಲೆ ಹರಕೆ ಊಟಗಳನ್ನು ಮಾಡಿ ಇಲ್ಲಿ ಸೇವೆ ಸತ್ಕಾರಗಳನ್ನು ಮಾಡ್ತಾರೆ. ಈ ಥರ ಇಂದಿನಿಂದಲೂ ನಮ್ಮ ಸುಮಾರು 3-4 ತಲೆಮಾರುಗಳಿಂದ ನಡೆದು ಬಂದಿರತಕ್ಕಂಥ ಪದ್ಧತಿ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ತನಕ ಪೂಜೆ ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ವಿಶೇಷದಲ್ಲಿ ಏನಾದರೂ ಮಾಡ್ತಕ್ಕಂಥವರೆಲ್ಲ ಮೊದಲೇ ಬಂದು ಕಮಿಟಿಯವರು ತಿಳಿಸಿ ವ್ಯವಸ್ಥೆ ಮಾಡಿದ್ರೆ ಉತ್ಸವ ವಗೈರೆಗಳಾಗುತ್ತೆ, ಅಭಿಷೇಕ ವಗೈರೆಗಳಾಗುತ್ತೆ, ನಿತ್ಯ ಪೂಜೆಗಳಾಗುತ್ತೆ. ಪ್ರತಿನಿತ್ಯ ಪೂಜೆ 10ರಿಂದ 2 ಗಂಟೆ ತನಕ. ಇತಿಹಾಸ 400-500 ವರ್ಷಗಳ ಹಿಂದಿನಿಂದ ನಮ್ಮ ತಂದೆ ತದಾತ ಮುತ್ತಾತ ಮುಹೂರ್ತಾತ 4-5ನೇ ತಲೆಮಾರುಗಳಿಂದ ಒಂದು ಪದ್ಧತಿ ನಡೀತಾ ಇದೆ. ಹೀಗೆ ನಮ್ಮ ಸತ್ತತಿನೇ ನಡ್ಕೊಂಡು ಬಂದಿದೆ. ನಮ್ಮ 4-5ನೇ ತಲೆಮಾರಿನಿಂದಲೂ ಅದೊಂದು ಮೂಲವನ್ನು ನಾವು ಇಂದ್ರೆ ಯಾವಾಗ ಪೂರ್ವಿಕರು ಏನು ನಡವಳಿಕೆ ನಡೆಸ್ಕೊಂಡು ಬರ್ತಿದ್ರೋ. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಅದು ವರಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿ. ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ಶಿವನಂದಿ ದೇವಸ್ಥಾನ.
ಈಗ ನಿಮ್ಗೆ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ಅದು ವರದರಾಜಸ್ವಾಮಿ ಸನ್ನಿಧಿ. ಇಲ್ಲಿ ಹಿರಿಕರು ಅವ್ರ ಅನುಭವನ ಹಂಚ್ಕೊಂತಾ ಇದ್ದಾರೆ, ಹಾಗೆ ಕೇಳಿಸ್ಕೊಳ್ಳಿ. ನಾವು ಆಗಲೇ 50-60 ವರ್ಷದಿಂದ ಮುಸ್ತಿ. ನೀವು ಏನಂತ ಅರ್ಥ ಮಾಡ್ಕೊಂಡಿದ್ದೀರಿ ಮಕ್ಕಳು? ನಮ್ಮ ಮಕ್ಕಳಿರಲಿಲ್ಲ, 8 ವರ್ಷ 9 ವರ್ಷ 3 ವಾರ ಬಂದು ನೀರು ಇಸ್ಕೊಂಡು, ಆಮೇಲೆ ಕಡೆ ವಾರ ಬಲಗಡೆ ನನಗಿರಲಿ ಅಂತ ಹೋಗ್ಕೊಟ್ಟೆ. ಇಷ್ಟು ಅರ್ಕೆ ಊರು ಅಂತ ಮಾಡ್ಕೊಂಡು ಇದು ತೆರೆ ಬಟ್ಟೆ ತೇರು ತಗೊಳ್ಳೋದು ಎಲ್ಲ ನಾಮ ಮಾಡಿಸ್ಕೊಡ್ತೀನಪ್ಪ ಅಂತ ಹೇಳಿ ತೆರೆ ಬಟ್ಟೆ ತಂದ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾನೇ ಪಕ್ಷಿಗಳಿದೆ. ನಿಮ್ ಕೈಲಿ ಏನಾದ್ರು ಸಾಧ್ಯ ಆದ್ರೆ ಮನೆಯಿಂದನೇ ರಾಗಿ ಅಥವಾ ಗೋಧಿನ ತಂದು ಹಾಕಿ. ತದಿಗಳು ಅವರ ಆರ್ಕೆ ಈಡೇರಕ್ಕೆ ಇಲ್ಲಿ ಅನ್ನ ಪ್ರಸಾದನ ಕೊಡ್ತಾ ಇದ್ದಾರೆ. ಇಲ್ಲಿ ಹಸ್ಕೊಂಡಿರೋರು ದೇವರಿಗೆ ಮುಡಿ ಕೂಡ ಕೊಡ್ಬೋದು, ಮುಡಿ ತೆಗೆಯೋರು ಕೂಡ ಇಲ್ಲಿದ್ದಾರೆ. ಈಗ ನಿಮ್ಗೆ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದೇ ಸಾವಂದುರ್ಗ ಬೆಟ್ಟ. ಇದು ಇಲ್ಲಿಂದ ಬರೀ 17 ಕಿಲೋಮೀಟರ್ಸ್ ಇದೆ. ಇದ್ರದ್ದು ಏನಾದ್ರು ಇತಿಹಾಸ ವಿಡಿಯೋಸ್ ಬೇಕಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಹಿಂಗೆ ಪ್ರೋತ್ಸಾಹಿಸಿ.